ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ ಕಾರ್ಯನಿರ್ವಹಿಸಿರುವ ಮಾಜಿ ಶಾಸಕ ಅನ್ನದಾನಿಯವರು ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಶಾಶ್ವತ ಯೋಜನೆಗಳನ್ನು ಅನುಷ್ಠಾನಗೊಳಿಸಿಲ್ಲ ಹಾಗೂ ಅವರು ಶಾಸಕರಾಗಿದ್ದ ವೇಳೆಯಲ್ಲೇ ಮಳವಳ್ಳಿ ತಾಲೂಕಿನಲ್ಲಿ ಸುಮಾರು 2500 ಎಕರೆ ಸರ್ಕಾರಿ ಜಮೀನು ಭೂಗಳರ ಪಾಲಾಗಿದೆ. ಇದಕ್ಕೆ ಹೊಣೆ ಯಾರು ಎಂದು ಮಳವಳ್ಳಿ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಆಕ್ರೋಶ ಹೊರಹಾಕಿದರು. ನಗರದ ಪತ್ರಕರ್ತರ ಸಂಘದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು, ಮಾಜಿ ಶಾಸಕ ಅನ್ನದಾನಿಯವರ ಅಧಿಕಾರಾವಧಿಯಲ್ಲಿ ಅಕ್ರಮ ಖಾತೆಯಾಗಿರುವ 2500 ಎಕರೆ ಪೈಕಿ ಈಗಾಗಲೇ 800 ಎಕರೆ ಜಮೀನಿನ ಖಾತೆ ರದ್ದುಪಡಿಸಲಾಗಿದೆ ಎಂದರು. ಮನ್ಮೂಲ್ ನಿರ್ದೇಶಕ ಆರ್ಎನ್ ವಿಶ್ವಾಸ್ ಕೆಲ ದಿನಗಳ ಹಿಂದೆ ಮಾಜಿ ಶಾಸಕ ಅನ್ನದಾನಿಯವರ ಶಾಸಕತ್ವದ ಅವಧಿಯಲ್ಲಿ ಕೇವಲ 4-5 ರಸ್ತೆಗಳನ್ನು ಮಾತ್ರ ಅಭಿವೃದ್ಧಿಪಡಿಸಲಾಗಿತ್ತು. ಇದನ್ನು ಹೊರತುಪಡಿಸಿ ಯಾವುದೇ ಶಾಶ್ವತ ಯೋಜನೆ ಜಾರಿಗೊಳಿಸಲು ಅವರಿಂದ ಸಾಧ್ಯವಾಗಿಲ್ಲ ಎಂದು ವ್ಯಂಗ್ಯವಾಡಿದ ಅವರು, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿರುವ ನಮ್ಮ ಶಾಸಕರ ಬಗ್ಗೆ ಹಣ ಮಾಡುವ ಹುದ್ದೆ ಎಂದು ಗೇಲಿ ಮಾಡುವುದನ್ನು ಮಾಜಿ ಶಾಸಕರು ನಿಲ್ಲಿಸಬೇಕು ಎಚ್ಚರಿಸಿದರು. ನಮ್ಮ ಸ್ನೇಹಿತರು ವಿಶ್ವಾಸ ಅವರು ಹೇಳಿದಾಗೇನೆ ಯಾರ ಪೀರಿಯಡಲ್ಲಿ ಅಕ್ರಮ ನಡೆದಿತ್ತು ಅನ್ನೋದನ್ನ ನೀವೇ ಹೇಳಬೇಕು ಅಂತ ಕೇಳ್ಕೊತೀವಿ ಮೊದಲನೇದಾಗಿ. ಯಾಕಂದರೆ ನೀವು ಹೇಳಿದ್ದೀರಿ, ನಾನು CBIಗೆ ಅದನ್ನು ನ್ಯಾಯಾಂಗ ಒಂದು ನೇತೃತ್ವದಲ್ಲಿ ತನಿಖೆ ಆಗಲಿ ಅಂತ ನೀವು ಆಗ್ರಹಿಸಿದ್ರಿ, ನಾವೆಲ್ಲ ಸ್ಟ್ರೈಕ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀರಿ. ದಯವಿಟ್ಟು ಅದು ಕೂಲಂಕುಷವಾಗಿ ನೀವೇ ಅದಕ್ಕೆ ಉತ್ತರ ಕೊಡಬೇಕು. ಯಾಕಂದರೆ 2024ರಲ್ಲಿ ಏನು 103 ಬಾರು 24 ಎಕರೆ ಖಾತೆ ನಿಮ್ಮ ಜೊತೆಲಿದ್ದವ್ರಿಗೆ ಖಾತೆ ಆಯ್ತಲ್ಲ, ಅದನ್ನು ಕಂಡು ಹಿಡಿದು ಇವತ್ತು ತನಿಖೆ ನಡೀತಾ ಇದೆಯಲ್ಲ, ಅದೆಲ್ಲ ವಾಪಸ್ ಸರ್ಕಾರಿ ಭೂಮಿ ಏನಿತ್ತು ಅದನ್ನು ವಾಪಸ್ ಏನು ಮರು ಸರ್ಕಾರಕ್ಕೆ RTC ಆಗಿದೆಯಲ್ಲ, ಅದು ಯಾರು ಮಾಡಿದ್ದಂಥದ್ದು ಅದನ್ನು ನೀವು ಹೇಳ್ಬೇಕು. ಯಾಕಂದ್ರೆ ನಿಮ್ಮ ಜೊತೆಲೇ ಇದ್ದಾರೆ. ನೀವು ಹೇಳ್ತೀರಿ ಯಾರೋ ಒಬ್ಬ ನಮ್ಮ ಮುಖಂಡನ ಹೆಸರು ಹೇಳ್ಬಿಟ್ಟು ಇಂಥವ್ರು 80 ಎಕರೆ ಮಾಡ್ಕೊಂಡು, 80 ಎಕರೆ ಎಲ್ಲ ಸ್ವಾಮಿ ಆಗಿರೋದು ಒತ್ತುವರಿ, 80 ಎಕರೆ ಎಲ್ಲ ಅಕ್ರಮ ಆಗಿರೋದು, 7,500 ಎಕರೆ ಸ್ವಾಮಿ ಆಗಿರೋದು ಮಳವಳ್ಳಿ ತಾಲೂಕಲ್ಲಿ ಸ್ವಾಮಿ. ತನಿಖೆ ನಡೀತಾ ಇದೆ. ಅದು ನಮ್ಮ ಪೀರಿಯಡಲ್ಲಿ ಆಗಿರೋದು. ಹಿಂದೆ ಅವರ ತಂದೆ ಅಂತ ಕಾಲದಲ್ಲಿ ಯಾವುದೇ ಪಕ್ಷ ಮಾಡಲಿ ಅದು ಪಕ್ಷಾತೀತವಾಗಿ ನಾವು ಖಂಡಿಸ್ತೀವಿ. ಆ ತನಿಖೆಗೆ ಒಳಪಡಿಸೋಕ್ಕೆ ನಾವು ಹೇಳಿದ್ದೀವಿ. ಆಮೇಲೆ 80 ಎಕರೆ ಮಾಡ್ಕೊಂಡಿದ್ದಾರೆ ಅಂತೇಳಿ ತನಿಖೆ ಆಗಲಿ, ಯಾರು ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ತನಿಖೆ ಆಗಲಿ ಸ್ವಾಮಿ. ಈಗ ಸಾದಿಕ್ ಪಾಸ ಹೆಸರಲ್ಲಿದೆ, ಸಾದಿಕ್ ಪಾಸ ಹೆಸರಲ್ಲಿ ತನಿಖೆ ಆಗಲಿ, ನಾವು ಅದನ್ನು ಹೇಳ್ತಾ ಇಲ್ಲ. ಆದರೆ ನೀವು ಹೇಳ್ತಾ ಇರೋದು ಬರೀ 80 ಎಕರೆ ಮಾತ್ರ ಹೇಳ್ತಾ ಇದ್ದೀರಿ. ಅದು ಆಗಿರೋದು 7,500 ಎಕರೆ. ಆಮೇಲೆ ನೀವು ಹೇಳ್ತಾ ಇದ್ದೀರಿ 300 ಎಕರೆ ಅಕ್ರಮನ ನಾವು ಕಂಡುಹಿಡ್ದಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಆದರೆ 300 ಎಕರೆ ಅಲ್ಲ ಸ್ವಾಮಿ, 800 ಎಕರೆ ಈಗ ಆಲ್ರೆಡಿ ತನಿಖೆ ಆಗಿ ಸುಮಾರು ಜನ ಏನು ತಾಲೂಕು ಆಫೀಸ್ನ ನೌಕರರು ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಈಗ ಆಲ್ರೆಡಿ ಸಸ್ಪೆಂಡ್ ಆಗಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ದೇವರಾಜು ಮಾತನಾಡಿ, ಮಳವಳ್ಳಿ ತಾಲೂಕಿನಲ್ಲಿ ನರೇಂದ್ರ ಸ್ವಾಮಿ ಅವರ ಅಧಿಕಾರಾವಧಿಯಲ್ಲಿ ನಡೆದಿರುವ ಅಭಿವೃದ್ಧಿ ಪರ್ವದ ಬಗ್ಗೆ ಪಕ್ಷಾತೀತವಾಗಿ ಜನ ಮೆಚ್ಚುಗೆ ಸೂಚಿಸುತ್ತಾರೆ. ಅಭಿವೃದ್ಧಿ ಶೂನ್ಯವೆಂಬ ಮಾಜಿ ಶಾಸಕ ಆರೋಪ ಸತ್ಯಕ್ಕೆ ದೂರವಾಗಿದ್ದು, ಅವರು ಹಾಕಿರುವ ಸವಾಲಿನ ಆರ್ಥಿಕ ಇಲಾಖೆಯ ಮಂಜೂರಾತಿ ಆದೇಶದೊಂದಿಗೆ ಲಿಖಿತ ಉತ್ತರ ನೀಡಲು ಬದ್ಧರಾಗಿರುವುದಾಗಿ ಪ್ರತಿ ಸವಾಲು ಹಾಕಿದರು. ಈಗ ಅಭಿವೃದ್ಧಿ ವಿಚಾರದಲ್ಲಿ ರಸ್ತೆ ಇರ್ಬೋದು, ಯಾವುದೇ ಒಂದು ಕಾಮಗಾರಿ ಮಾಡಬೇಕಾದ್ರೆ ರಸ್ತೆನೇ ಏನೋ ಮಾಡಿದ್ರೆ ಅದು ಈ ವರ್ಷ ಈ ಅವಧಿನಲ್ಲಿ ಮಾಡಿದಾಗ ಮುಂದಿನ ಅವಧಿಗೆ ಅದು ಹಾಳಾಗ್ಬೋದು, ಮತ್ತೆ ಪುನಃ ಮಾಡ್ಬೋದು, ಬಿಡ್ಬೋದು. ಆದರೆ ಒಂದು ಸಾಕ್ಷಿಗುಡ್ಡೆ ಅಂತ ತಾಲೂಕಲ್ಲಿ ಇರ್ತವೆ. ನಮ್ಮ ಅವಧಿನಲ್ಲಿ ಶಾಶ್ವತವಾಗಿ ಉಳಿಯುವಂಥದ್ದು ಯಾವುದು ಸಾಕ್ಷಿಗುಡ್ಡೆ ಇದೆ ಅಂತ ಅವರು ನಿಮಗೆ ಹೇಳಿದರು ಹೇಳಿರೋದು ನನಗಂತೂ ಗೊತ್ತಿಲ್ಲ. ನಮ್ಮ ನರೇಂದ್ರ ಸ್ವಾಮಿ ಶಾಸಕರ ಅವಧಿನಲ್ಲಿ ಇಡೀ ತಾಲೂಕು ಎದ್ದು ಕಾಣುವಾಗೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹೇಗಿದೆ, ಮತ್ತು ಇವಾಗಿನ ಆಸ್ಪತ್ರೆ ಯಾವ ರೀತಿ ಇದೆ, ಹಿಂದೆ 5 ವರ್ಷದಲ್ಲಿ ಏನಿತ್ತು ಅಂತ ತಮ್ಮಗಳೆಲ್ಲ ತಾವು ದಯಮಾಡಿ ತಮಗೆ ತಿಳಿದಿದೆ. ಮತ್ತು ಬಸ್ ಟ್ರೈನ್, KSRTC ಟ್ರೈನಿಂಗು ನಮ್ಮ ಜಿಲ್ಲೆಯಲ್ಲಿ ಎಲ್ಲಿದೆ, ಮಳವಳ್ಳಿ ತಾಲೂಕಲ್ಲಿದೆ ಅಥವಾ ನಮ್ಮ 7 ಜಿಲ್ಲೆಯಲ್ಲಿ ಎಲ್ಲಿದೆ ಟ್ರೈನಿಂಗ್ ಅಂತ ತಮಗೂ ತಿಳಿದಿರುವಂಥ ವಿಚಾರ. ನಮ್ಮ ಮಾಜಿ ಶಾಸಕರು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ, ಜನಗಳೇ ಮಾತಾಡ್ತಾರೆ, ಸಾರ್ವಜನಿಕರೇ. ಪಕ್ಷಾತೀತವಾಗಿ ನಮ್ಮ ಪಕ್ಷದವರು ನಾವು ಅಂತ ನಾವು ಹೇಳ್ಕೊತೀವಿ, ಅದು ಆ ಭಾವನೆ ಅಲ್ಲ. ಪಕ್ಷಾತೀತವಾಗಿ ನರೇಂದ್ರ ಸ್ವಾಮಿ ಅವರು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಪಕ್ಷದವರಾದರೂ ಇಲ್ಲ ಅವ್ರು ಕೆಲಸ ಮಾಡ್ತಾರೆ, ಇವ್ರು ಬಿಡಪ್ಪ ಅವ್ರು ಕೆಲಸ ಮಾಡ್ತಾರೆ ಅಂತ ಅನ್ನೋ ಭಾವನೆ ಇಡೀ ತಾಲೂಕಲ್ಲಿ ಇದೆ. ಅವರು ವೈಯಕ್ತಿಕವಾಗಿ ನಮ್ಮ ಶಾಸಕರ ಬಗ್ಗೆ ಮಾತಾಡಿದರೆ ಅದು ಅವ್ರಿಗೂ ಗೌರವ ತರುವಂಥದ್ದಲ್ಲ. ಯಾರೇ ಮಾತಾಡಿದ್ರು ಆ ವಿಷಯ ಅವ್ರಿಗೂ ಗೌರವ ತರುವಂಥದ್ದಲ್ಲ.
ದಯಮಾಡಿ ತಮಗೆ ನಾವು ಸಂದರ್ಭದಲ್ಲಿ ಹೇಳೋದು ಏನಂತಂದರೆ, ಒಂದು ಬಿಜೆಪಿ ಹೋಬಳಿನಲ್ಲಿ ಒಂದು ನೀರಾವರಿ ವಿಚಾರದಲ್ಲಿ 650 ಕೋಟಿ, ಅದೇನು ಕಮ್ಮಿ ಅಲ್ಲ, ಇಡೀ ಆ ಪ್ರದೇಶನ ಹಸಿರುಗಾರಾಗಿ ಮಾಡಿಟ್ಟಿದ್ದಾರೆ. ಯಾವುದೇ ಗ್ರಾಮದಲ್ಲಿ ಹೋದರೂ ಹಿಂದೆ ಆ ಒಂದು ಬಿಜೆಪಿ ಹೋಬಳಿನಲ್ಲಿ ಕುಡಿಯೋ ನೀರಿಗೂ ಕಷ್ಟ ಇತ್ತು. ಇವತ್ತು ಆ ಬಿಜೆಪಿ ನೋಡಿದ್ರೆ ನಮಗೆ ಸಂತೋಷ ಆಗುತ್ತೆ. ಇದೆಲ್ಲ ಅವರ ಒಂದು ಅಭಿವೃದ್ಧಿ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಚಿಕ್ಕಲಿಂಗಯ್ಯ ಮಾತನಾಡಿ, 10 ವರ್ಷಗಳ ಕಾಲ ಶಾಸಕರಾಗಿದ್ದ ಅನ್ನದಾನಿಯವರು ಸರ್ಕಾರದ ನಿಗಮ ಮಂಡಳಿಗಳಲ್ಲಿ ಯಾವ ಜನಾಂಗದವರಿಗೆ ಸ್ಥಾನಮಾನ ಕಲ್ಪಿಸಿದ್ದಾರೆಂದು ಬಹಿರಂಗಪಡಿಸಲು ಎಂದು ಸವಾಲು ಹಾಕಿದರು. ನಮ್ಮ ಮಾಜಿ ಶಾಸಕರು ಮೊನ್ನೆ ಮೀಟಿಂಗ್ ಪ್ರೆಸ್ ಮೀಟಿಂಗ್ ಕರೆದು ಏನೇನೋ ಹೇಳಿದರೆ ಅವೆಲ್ಲ ಶುದ್ಧ ಸುಳ್ಳು. ಯಾವ್ಯಾರು ಹಿಂದುಳಿದ ವರ್ಗದವ್ರನ್ನ ಒಬ್ಬರನ್ನ ಯಾರನ್ನಾರು ಅವ್ರ ಪೀರಿಯಡಲ್ಲಿ 10 ವರ್ಷದಲ್ಲಿ ಒಬ್ಬರನ್ನೂ ಒಂದು ಹಿಂದುಳಿದ ವರ್ಗದವ್ರನ್ನ ಯಾವುದಕ್ಕೆ ಆಗಲಿ ಯಾವುದೇ ಕಮಿಟಿಗಾಗಲಿ ಅಧ್ಯಕ್ಷರೋ ಸೆಕ್ರೆಟರಿ ಯಾವುದನ್ನೂ ಮಾಡಿಲ್ಲ. ನರೇಂದ್ರ ಸ್ವಾಮಿಯವರು ಎಲ್ಲ ಜಾತಿಯೂ ಮಾಡಿದ್ದಾರೆ. ಈಗ ನಾವು ಮಂಡ್ಯ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು ಹಿಂದುಳಿದ ವರ್ಗದವರು, ಮಳವಳ್ಳಿ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು ಹಿಂದುಳಿದ ವರ್ಗದವರು, ಇಲ್ಲಿ ವಿಶ್ವಾಸು ಅವರು ಮುನ್ವಲ್ಲ MLC ಇದು ನಾಮ ನಿರ್ದೇಶಕರು, ಅವರು ಕೃಷ್ಣೇಗೌಡರು ಮುನ್ವಲ್ಲಿ ಡೈರೆಕ್ಟ್ರು. ಅವರ ಡೈರೆಕ್ಟ್ರೇ ಅವ್ರು ನಿಲ್ಲಿಸಿರ್ತಕ್ಕಂಥ ಕ್ಯಾಂಡಿಡೇಟು ನಮ್ಮ MLA ನಮ್ಮ ಸೋಲಿಸಿದ್ರು ಅಂತ ಹೇಳ್ಕೊ ತಿರುಗ್ತಾ ಇದ್ದಾರೆ. ಅವರು MLA ಆಗಿದ್ದಾಗ ಒಂದೇ ಒಂದು ಕ್ಯಾಂಡಿಡೇಟು ZP ಮೆಂಬರ್ ಆದದ್ದು, ಇನ್ನು 5 ನಮ್ಮ ಕ್ಯಾಂಡಿಡೇಟ್ ZP ಮೆಂಬರ್ ಆದದ್ದು. ಯಾವುದೂ ಒಂದು ಅಭಿವೃದ್ಧಿ ಕೆಲಸ ಅವರು ಮಾಡಿಲ್ಲ. ಸರ್ಕಾರ ಅನುದಾನ ಏನು MLA ಗ್ರ್ಯಾಂಟ್ ಬರ್ತದೋ ಅಷ್ಟನ್ನು ಮಾತ್ರ ತಂದು ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಹೊರತು, ಇನ್ನೂ ಅವರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಲಿ ಅವ್ರು 2 ಪೀಡಲ್ ಗೆದ್ದಾಗಲೂ ಮುಖ್ಯಮಂತ್ರಿ ಆಗಿದ್ದರು. ಒಂದು 5 ರೂಪಾಯಿ ಮುಖ್ಯಮಂತ್ರಿ ಫಂಡಿಂದ ತಂದು ಆ ಕ್ಷೇತ್ರದ ಕೆಲಸ ಮಾಡಿಲ್ಲ. ಈಗ 2 ವರ್ಷದಲ್ಲಿ 639 ಕೋಟಿ ಅನುದಾನ ತಂದು ಅಭಿವೃದ್ಧಿ ಕೆಲಸ ಮಾಡವ್ರೆ. ಇವರು ಮಾತಾಡೋಕ್ಕೆ ಯಾವ ನೈತಿಕತೆ ಹಕ್ಕಿದೆ? ದಯಮಾಡಿ ನಿಮ್ಮ ಪ್ರೆಸ್ ಮೀಟಿಗೆ ಬಂದಾಗ ನೀವೇನು ಮಾಡಿದಾರೆ ಸ್ವಾಮಿ, ಸುಮ್ಮನೆ ಹಿಂಗೆ ಪೇಪರ್ ತೋರಿಸ್ಬಿಟ್ಟು ಹೊಟ್ಟೋಗೋದಲ್ಲ ಅವರು. ಅದಕ್ಕೆ ಸಾಕ್ಷಿ ಗುಡ್ಡ ಕೊಡಬೇಕು. ಸುಮ್ಮನೆ ಪೇಪರ್ ತೋರಿಸ್ಬಿಟ್ಟು ಏನು ಅಭಿವೃದ್ಧಿ ಮಾಡಿಲ್ಲ, ನಾ ಇಷ್ಟು ಮಾಡಿದ್ದೀನಿ ಅಂದರೆ ಅದ್ರ ಪ್ರಯೋಜನ ಇಲ್ಲ. ನಾವು ಈಗ ಕೊಟ್ಟಿದ್ದೀವಲ್ಲ ನಿಮ್ಮ ಕೈಲಿ, ಅದನ್ನು ಕೇಳಿ ನೀವು ಇನ್ನೊಂದು ಸಾರಿ ಪ್ರೆಸ್ ಮೀಟಿಗೆ ಬಂದರೆ. PLD ಬ್ಯಾಂಕ್ ನಿರ್ದೇಶಕ ಪ್ರಭು ಮಾತನಾಡಿ, SC/ST ಜನಾಂಗಕ್ಕೆ ಬ್ಯಾಕ್ಲಾಗ್ ಹುದ್ದೆ ಕೊಡಿಸುವಲ್ಲಿ ನರೇಂದ್ರ ಸ್ವಾಮಿ ಕಾರ್ಯದಕ್ಷತೆ ಎಷ್ಟು ಎಂಬುದು ಆ ಜನಾಂಗದ ನೌಕರರು ಮತ್ತು ಅಧಿಕಾರಿಗಳಿಗೆ ತಿಳಿದಿದೆ. ಮಾಜಿ ಶಾಸಕರ ಸಲಹೆ ಪಡೆದು ಆ ಜನಾಂಗಕ್ಕೆ ನ್ಯಾಯ ಕೊಡಿಸುವ ಅಗತ್ಯವಿಲ್ಲವೆಂದರು. ಇಡೀ ತಾಲೂಕನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅದರಲ್ಲಿ 2 ಮಾತಿಲ್ಲ. ಯಾರು ಟೀಕೆ ಮಾಡುವಂಥ ಲೆವೆಲ್ಗೆ ಏನು ತಾಲೂಕನ್ನು ಇಟ್ಟಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿ ಶಿಕ್ಷಣ ಇರ್ಬೋದು, ಕುಡಿಯೋ ನೀರಿಂದ ಇರ್ಬೋದು, ಮತ್ತು ಆಸ್ಪತ್ರೆ ಇರ್ಬೋದು, ಎಲ್ಲ ಯಾವ ಕ್ಷೇತ್ರಕ್ಕೆ ಹೋದರೂ ಅವರು ಅಭಿವೃದ್ಧಿ ಕಂಡಿರೋದು ಇಡೀ ಜಿಲ್ಲೆಯಲ್ಲೇ ನಾನು ನೋಡ್ದಂಗೆ ಒಳ್ಳೆ ರಸ್ತೆಗಳಿರ್ಬೋದು, ಎಲ್ಲ ಇದರಲ್ಲೂ ಅವರು ಒಳ್ಳೆ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಅನಗತ್ಯವಾಗಿ ಮಾಜಿ ಶಾಸಕರು ಟೀಕೆ ಮಾಡ್ತವ್ರೆ, ಇದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ದಯವಿಟ್ಟು ಈ ಥರದ ಟೀಕೆಗಳನ್ನ ಮಾಡಬೇಡಿ ಅಂದ್ಬಿಟ್ಟು ಅವ್ರು ನಾನು ಕೇಳ್ತಾ ನಿಮ್ಗಳಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮನ್ಮೂಲ್ ನಿರ್ದೇಶಕ ಕೃಷ್ಣೇಗೌಡ ಮಾತನಾಡಿ, ಮಳವಳ್ಳಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ವಿವಿಧ ಇಲಾಖೆಗಳ ಅನುದಾನ ತರುವಲ್ಲಿ ನರೇಂದ್ರ ಸ್ವಾಮಿ ಯಶಸ್ವಿಯಾಗಿದ್ದಾರೆ. ಶಾಸಕರ ಕಾರ್ಯವೈಖರಿ ಬಗ್ಗೆ ಅಪಪ್ರಚಾರದ ಮಾತನಾಡುವುದು ಮಾಜಿ ಶಾಸಕರಿಗೆ ಶೋಭೆ ತರುವುದಿಲ್ಲ ಎಂದು ತಿರುಗೇಟು ನೀಡಿದರು. ಅಭಿವೃದ್ಧಿ ನೇತಾರ ಅನ್ನೋ ಹೇಳೋಕ್ಕೆ ನರೇಂದ್ರ ಸ್ವಾಮಿಗೆ ಇಷ್ಟಪಡ್ತೀನಿ. ಯಾಕೆ ನಾನು ಕುತ್ಕಾದ್ರ ಅಧ್ಯಕ್ಷರು ಇದ್ದೀನಿ. ಕಾಮಗಾರಿ ವಿಚಾರದಲ್ಲಿ ಯಾವುದೇ ಗ್ಯಾರಂಟಿ ಇದ್ರೂ ತಂದು ಇಲ್ಲಿ ಕಾಮಗಾರಿ ಮಾಡಬೇಕು, ನನ್ನ ಏರಿಯಾ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ತುಂಬ ಇದೆ. ಈಗಲ್ಲ, ಕಳಸಾರಿ ಎಲೆಕ್ಷನ್ ಸಹ ಅವರು ಇಷ್ಟು ಕೋಟಿ ತಂದಿದ್ದ ಪ್ರಚಾರ ಕಾರ್ಯಕ್ರಮ ಸಹ ಮಾಡಿದ್ದಾರೆ. ಅದೆಲ್ಲ ಮಾಧ್ಯಮ ಮಿತ್ರರೆಲ್ಲ ನೋಡಿದಿರಿ ನೀವು. ಅವ್ರನ್ನ ಖಂಡಿಸೋದು ಅಂತೂ ಒಳ್ಳೆಯದಲ್ಲ. ಯಾಕೆಂದರೆ ಕಾಮಗಾರಿ ವಿಚಾರ ಆಗ್ಬೋದು, ಡೆವಲಪ್ಮೆಂಟ್ ಆಗ್ಬೋದು, ಇನ್ನೊಂದು ವಿಚಾರ ಅದರಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಅವರು ಮತ್ತು ಎಲ್ಲ ಜನಾಂಗನೂ ಒಂದೇ ಮಟ್ಟಕ್ಕೆ ತಗೊಂಡು ಹೋಗೋದು ಅವ್ರ ಕರ್ತವ್ಯ ಆಗಿದೆ. ಹಿಂದುಳಿದ ವರ್ಗ ಆಗ್ಬೋದು, ಮತ್ತು ವಿಶ್ವಾಸ ಅವರು ವರ್ಗ ಆಗ್ಬೋದು, ನಾವು ಗೌಡಸ್ ಆಗಿರ್ಬೋದು, ಎಲ್ಲರೂ ತಗೊಂಡು ಹೋಗ್ತಾ ಇದ್ದಾರೆ. ಸುಮ್ಮನೆ ಅವ್ರನ್ನ ಬೇರೆ ದಿಕ್ಕಿಗೆ ಬದಲಾಯಿಸೋದು, ಅವ್ರನ್ನ ಕಿಂಡಿಸೋ ಥರ ಮಾತಾಡ್ತಾರೆ ಹೊರತು. ಸುದ್ದಿಗೋಷ್ಠಿಯಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ಉಪಸ್ಥಿತರಿದ್ದರು.